ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರೇವತಿ ಟಾಕ್ಸ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಅಕ್ಕ ಬೆಂಗಳೂರಿಂದ ಬರ್ತಾ ಇದ್ದಾರೆ, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮಮ್ಮ ನಮ್ಮ ನೆರೆಹೊರೆಯವರಾದ ಒಬ್ಬರು ತೀರೋಗಿದ್ರು. ಅವ್ರ ಕಾರ್ಯ ಇತ್ತು ಇವತ್ತು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರು ತುಂಬ ಒಳ್ಳೆ ವ್ಯಕ್ತಿ, ಒಬ್ಬರ ಹತ್ರನೂ ಜಗಳಾಡಿದ ವ್ಯಕ್ತಿ ಅಲ್ಲ, ಒಬ್ರಿಗೆ ಜೋರಾಗಿ ಮಾತಾಡಿದ ವ್ಯಕ್ತಿ ಅಲ್ಲ. ಅಂಥ ಒಳ್ಳೆ ವ್ಯಕ್ತಿ ಇದ್ದಕ್ಕಿದ್ದಾಗೆ ಅನಾರೋಗ್ಯದಿಂದ ಜಾಸ್ತಿ ದಿನ ಅನಾರೋಗ್ಯದಿಂದನೂ ಬಳಲಿಲ್ಲ, ಆದರೆ ಇದ್ದಕ್ಕಿದ್ದಾಗೆ ತೀರೋಗಿದ್ದು ಎಲ್ರಿಗೂ ದುಃಖ ಆಗಿದೆ. ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದರು, ಒಳ್ಳೆ ಹೆಸರು ಮಾಡಿದ್ದಾರೆ. ದೇವ್ರು ಯಾಕೆ ಈ ರೀತಿ ಮಾಡಿದರು ಅಂತ ಗೊತ್ತಿಲ್ಲ. ಈ ರೀತಿ ಇನ್ಸಿಡೆಂಟ್ ನೋಡಿದಾಗ ಮನಸ್ಸಿಗೆ ತುಂಬ ಭಾರ ಆಗುತ್ತೆ. ಅವ್ರ ಮನೆಯವ್ರು ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಚಿಕ್ಕವರಿಂದ ನೋಡಿದ್ದೀನಿ, ಅವ್ರ ಮಕ್ಕಳು ನಾವು ಎಲ್ಲ ಒಂದೇ ತಾಡಿ ಬೆಳೆದಿದ್ದು ತುಂಬ ಬೇಜಾರಾಗುತ್ತೆ. ಅಕ್ಕ ಬೆಂಗಳೂರಿಂದ ಬಂದರು. ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀಯಾ, ಸುಮ್ಮನಿರು ಅಂತ ಹೇಳ್ತಿದ್ದಾಳೆ. ಮುಂದೇನೂ ಹೋಗದೆ ಹಾಗೆ ನಿಂತ್ಕೊಬಿಟ್ಲು ವಿಡಿಯೋ ಮಾಡ್ತೀನಿ ಅಂತ. ಏನು ಬಾಲ್ ಬೇಕಂತೆ? ಬಾಲ್ ಬೇಕಾ? ತಿನ್ನೋದದು ಬೈಕತ್ತಿಯಲ್ಲ. ಪಾಪು ಅಂದರೆ ತುಂಬ ಇಷ್ಟ ಅವಳಿಗೆ. ಬಂದ ತಕ್ಷಣ ಪಾಪು ಎತ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಬರಬೇಕಾದ್ರೆ ಬಾಲ್ ತಗೊಂಬಂದಿದ್ಲು, ಅದನ್ನು ಕೊಟ್ಟು ಆಟ ಆಡಿಸ್ತಾ ಇದ್ಲು. ಅವನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ, ಅದು ಬಿಡ್ತಾನೇ ಇಲ್ಲ. ಈ ರೀತಿ ದೊಡ್ಡ ಬಾಲು ಹೊಸದಾಗೆ ನೋಡಿದ್ದು, ನಾವು ಇಷ್ಟು ದೊಡ್ಡ ಬಾಲ್ ತಂದು ಕೊಟ್ಟಿರಲಿಲ್ಲ. ಅದೆಲ್ಲ ಹೋಗ್ತಿದೆ ಅಲ್ಲೇ ಹೋಗಿ ತಗೊಂಡು ಆಟ ಆಡ್ತಾ ಇದ್ದಾನೆ. ಅವನಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ, ನೋಡಿ ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ. ಇನ್ನು ನಮ್ಮ ಅಕ್ಕ ಬೆಂಗಳೂರಿಂದ ಬೆಳಗ್ಗೆನೇ ಎದ್ದು ಬಂದಿದ್ರಲ್ಲ, ಆಗಲೇ ಹೇಳಿದ್ನಲ್ಲ ಕಾರ್ಯ ಇತ್ತು ಅಂತ, ಅವ್ರು ಕಾಲ್ ಮಾಡಿ ಹೇಳಿದರು, ಅದಕ್ಕೆ ಬಂದಿದ್ದಾರೆ. ತಿಂಡಿ ತಿಂದಿರಲಿಲ್ವಲ್ಲ, ಅದಕ್ಕೆ ತಿಂಡಿ ತಿನ್ನೋಕ್ಕೆ ಅಂತ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾಳೆ. ಇನ್ನು ತಿಂಡಿಗೆ ಅಂತ ನಮ್ಮಮ್ಮ ಪಲಾವ್ ಮಾಡಿ ಇಟ್ಟಿದ್ರು. ಹೋಗ್ಬಿಟ್ಟು ಬಂದು ಆಮೇಲೆ ತಿಂಡಿ ತಿಂತೀನಿ ಅಂತ ಅಮ್ಮ ಹಾಗೆ ಹೋಗಿದ್ದಾರೆ. ನಾನು ಅಕ್ಕ ಬರಲಿ ಒಟ್ಟಿಗೆ ತಿನ್ನೋಣ ಅಂತ ಕಾಯ್ತಾ ಇದ್ದೆ. ನಾನು ತಿಂಡಿ ತಿಂದಿರಲಿಲ್ಲ. ವಿಡಿಯೋ ಮಾಡ್ತಿದ್ದೀನಿ ಅಂತ ನಾನು ತಿನ್ನಲ್ಲ ನೀನು ವಿಡಿಯೋ ಮಾಡೋವರೆಗೂ ಅಂತ ನಿಲ್ಲಿಸೇ ಬಿಟ್ಲು. ಪಾಪು ಜೈ ಬರವಾ. ಇನ್ನು ನಮ್ಮ ಪಾಪು ನೋಡಿ ಅವ್ರ ದೊಡ್ಡಮ್ಮ ಬಂದಿರೋ ಖುಷಿಲಿ ಯಾವ ರೀತಿ ಎಕ್ಸೈಟ್ಮೆಂಟಲ್ಲಿ ಆಟ ಆಡ್ತಾ ಇದ್ದಾನೆ ಅಂತ. ಜೈ ಅಮ್ಮನ್ ಕರಿ. ಅಮ್ಮ ಜೈ ಅಮ್ಮ ಅನ್ನು, ಅಮ್ಮ ಅನ್ನು. ತಾತ 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 ತಾತನ್ ಕರಿ. ತಾತನ್ ಕರಿ. ಎಲ್ಲ ತಾತ ಅಜ್ಜಿ ಅಪ್ಪನ ಅಪ್ಪ ಅಪ್ಪನ್ ಕರಿವ. ನೋಡ್ದ ಅಪ್ಪ ಬಂದಿಲ್ಲ, ಅಪ್ಪನ ಕರಿ. ಅಪ್ಪನ ಅಪ್ಪ. ಅತ್ತೆ ಕರಿ. ಅತ್ತೆನ ಅತ್ತೆ ಕರಿ. ಅತ್ತೆ ಇದು ಮಾತ್ರ ಕರೆದ್ಬಿಟ್ಟೆ ಕರೆಕ್ಟಾಗೆ. ಬಾಬಾ ಅಂತ ಬಾ. ಅಜ್ಜ ಅಜ್ಜಿ ಕರಿ. ಅಜ್ಜಿ ತಾತ ಅಜ್ಜಿ ಎಲ್ಲ ಒಟ್ಟೊಟ್ಟಿಗೆ ಹೇಳ್ತಾವ್ನಿ. ಇನ್ನು ನಮ್ಮ ಪಾಪುಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅವನು ಮಲಗಿ ಎದೊಳೋ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಅಲ್ಲಿ ಕಾರ್ಯ ಇರೋ ತಕ್ಕ ಹೋಗಿ ಬರಬೇಕು, ಹಾಗೆ ಒಂದು ಕೆಲಸ ಇದೆ, ಹೊರಗಡೆ ಹೋಗಿ ಬರಬೇಕು, ಅದರಿಂದ ರೆಡಿಯಾಗಿದ್ದೀನಿ. ನಮ್ಮ ಪಾಪು ಹಾಗೆ ಎತ್ಕೊಬಂದು ವಿಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಆ ರೀತಿ ನೋಡ್ತಾ ಇದ್ದ. ತುಂಬ ಕ್ಯೂಟಾಗಿ ಕಾಣ್ತಿದ್ದಾನಲ್ವ. ನಮ್ಮ ಅಕ್ಕ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ಲು. ಪಾಪು ಎತ್ಕೊಂಡು ಕ್ರೀಮ್ ಹಾಕಿ ಬಟ್ಟೆ ಇಕ್ಕುವಾಗ ಅಷ್ಟರಲ್ಲಿ ಪಾಪುಗೆ ಊಟ ಮಾಡಿಸೋದಕ್ಕೆ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕನ ಕೈಲಿ ಕೊಟ್ಬಿಟ್ಟು ಹೋದೆ. ಪಾಪುಗೆ ಮಧ್ಯಾಹ್ನದತ್ತು ರೈಸ್ ಐಟಮ್ ಕೊಡ್ತೀನಿ. ಅಕ್ಕಿ, ಮೈಸೂರು ಬೇಳೆ, ಹೆಸರು ಬೇಳೆ ಹಾಕ್ಕೊಂಡು ರೈಸ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ.
ಅಕ್ಕಿ, ಕೆಂಪುಬೇಳೆ ಮತ್ತು ಹೆಸರುಬೇಳೆ ಜೊತೆಗೆ ಹೀರೆಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ನೀರು ಸೇರಿಸಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 2-3 ವಿಷಲ್ ಮಾಡಿಕೊಂಡ್ರೆ ಸಾಫ್ಟಾಗಿ ಬೆಂದಿರುತ್ತೆ. ನೀನು ಪೂಜೆ ಆಟ ಆಡ್ತಿರೋ ಯಾಕೋ ಪೂಜೆ ಆಟ ಆಡ್ತೀನಿ ನೀನು ಯಾಕೋ ವಿಷಲ್ ತಣ್ಣಗಾದ್ಮೇಲೆ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಈ ರೀತಿ ಸಾಫ್ಟಾಗಿ ಬೆಂದಿರುತ್ತೆ. ಅದನ್ನು ಒಂದು ಲೋಟ ತಗೊಂಡು ಪ್ರೆಸ್ ಮಾಡ್ಕೊಳ್ಳಿ ಅಥವಾ ಸ್ಮ್ಯಾಶರಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಈ ರೀತಿ ಸಾಫ್ಟ್ ಆಗುತ್ತೆ. ಅದಕ್ಕೆ ನಾನು ಜೀರಿಗೆ ಪುಡಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು 1/4 ಚಮಚ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಮೆಣಸಿನ ಪುಡಿ ಹಾಕೋಬೋದು. ಇದನ್ನು ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ನೋಡಿದ್ನಲ್ಲ ಈ ಮೊಮ್ಮಮ್ಮ ತಿಂತೀವ ಮೊಮ್ಮಮ್ಮ ಹೆಂಗೆ ತಿನ್ನೋದು ಮೊಮ್ಮಮ್ಮ ದೋಸೆ ಹೆಂಗೆ ತಿನ್ನೋದು? ಇದಕ್ಕೆ ನೀವು ತೊಗರಿಬೇಳೆ ಕೂಡ ಹಾಕೋಬೋದು ಅಥವಾ ಕ್ಯಾರೆಟು, ಬೀನ್ಸು ಯಾವ ರೀತಿನಾದರೂ ನಿಮ್ಮ ಮಗುಗೆ ಅಲರ್ಜಿ ಆಗದೆ ಇರೋವಂಥ ತರಕಾರಿನ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಆರೋಗ್ಯಕರವಾದ ಊಟ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅನ್ನ ಸ್ವಲ್ಪ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೆ, ಅದಕ್ಕೆ ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಬಟ್ಟೆಗೆ ಗಲೀಜಾಗಬಾರ್ದು ಅಂತ ಕುತ್ತಿಗೆಗೆ ಹಾಕೋ ಬಿಬ್ನ ಇಟ್ಕೊಂಡು ಕಚ್ತಿದ್ದಾನೆ. ಹಲ್ಲು ಬರ್ತಿದ್ದಾವೆ, ಅದಕ್ಕೆ ಆ ರೀತಿ ಆಗುತ್ತೆ ಅನಿಸುತ್ತೆ. ಇರಿಟೇಷನ್ ಆಗುತ್ತೇನೋ, ಅದಕ್ಕೆ ಆ ರೀತಿ ಮಾಡ್ತಾನೆ. ಇನ್ನು ಸಂಜೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಅಂಗಡಿಗೆ ಹೊರಟಿದ್ದೀವಿ. ಬೆಂಗಳೂರಲ್ಲಿ ನಮ್ಮ ಅಕ್ಕ ಇರೋ ಹತ್ರಕ್ಕೂ ಮಾರ್ಕೆಟ್ ಇರೋದಕ್ಕೂ ಸ್ವಲ್ಪ ದೂರ ಆಗುತ್ತೆ. ನಮ್ಮ ಮಕ್ಕಳು ಇಲ್ಲೇ ಬಟ್ಟೆನ ಇಷ್ಟಪಡ್ತಾರೆ, ಅದಕ್ಕೆ ಅವಳು ಬರ್ತಡೇಗೋಸ್ಕರ ಅಂತ ಇಲ್ಲೇ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಅಂಗಡಿಯಿಂದ ಬಂದಮೇಲೆ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ನಮ್ಮ ಜೈಗೆ ಇನ್ನೊಂದು ಐತಲ್ಲಮ್ಮ, ನಮ್ಮ ಅಕ್ಕನ ದೊಡ್ಡ ಮಗಳಿಗೆ ಬಟ್ಟೆ ತರಕ್ಕೆ ಅಂತ ಹೋಗಿ ನಾವೆಲ್ಲ ಜೊತೆಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಅಕ್ಕ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಟ್ಟೆ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಇವಾಗ ಇಷ್ಟೊಂದು ಬಟ್ಟೆ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ಲು. ದೊಡ್ಡ ಮಗಳು ಈ ಸಲ SLC ಓದ್ತಿದ್ದಾಳೆ. ಅವಳಿಗೆ ಎಜುಕೇಷನ್ಗೆ ಪ್ರಾಬ್ಲಮ್ ಆಗಬಾರ್ದು, ಎಂಕರೇಜ್ ಮಾಡೋದಕ್ಕೆ ಅಂತ ಮನೇಲಿ ಉಳ್ಕೊಳ್ತಾ ಇದ್ದಾರೆ. ಮತ್ತು ಇದನ್ನು ನಮ್ಮ ಪಾಪುಗೆ ತಗೊಟ್ಟಿದ್ದಾಳೆ. ಇವಾಗ ಯಾಕೆ ಬೇಡ ಅಂತ ಹೇಳಿದೆ, ಆದರೂ ಕೇಳಲೇ ಇಲ್ಲ. ನಾವೆಲ್ಲ ತಗೊತಿದ್ದೀವಿ, ನಮ್ಮ ಮಗಂಗೆ ಬಟ್ಟೆ ಬೇಡವಾ ಅಂತ ತಗೊಂಡಿದ್ದಾಳೆ. ಮತ್ತು ಅವಳಿಗೂ ಕೂಡ ತಗೊಂಡಿದ್ದಾಳೆ, ಅದಕ್ಕೆ ಆ ರೀತಿ ಹೇಳ್ತಾ ಇದ್ಲು ಅವಳು. ಇನ್ನು ದೊಡ್ಡ ಮಗಳು ಬರ್ತಡೇಗೆ ಅಂತ ಹೊಸ ಟ್ರೆಂಡ್ ಇರೋ ಅಂಥ ಶರಾರ ಡ್ರೆಸ್ ತೊಗೊಂಡಿದ್ದಾಳೆ. ಇದು ಫೇವ್ರೇಟ್ ಕಲರ್ ಅಂತೆ ಆ ದೊಡ್ಡ ಮಗಳಿಗೆ. ಈ ಡ್ರೆಸ್ನ ನೋಡಿಬಿಟ್ಟು ಚಿಕ್ಕವಳು ಫೋಟೋ ಕಳಿಸಿದ್ವು, ಅದನ್ನ ನೋಡ್ಬಿಟ್ಟು ನನಗೆ ಇದೇ ಕಲರ್ ಬೇಕು ಅಂತ ಆಟ ಮಾಡ್ತಾಯಿದ್ಲು. ಎಲ್ಲರೂ ತೊಗೊಂಡಿದ್ದೀರಾ, ನನಗೆ ತಂದಿಲ್ಲ ಅಂತ ಕೇಳ್ತಿದ್ಲು. ನೆಕ್ಸ್ಟ್ ಟೈಮ್ ನಿನಗೂ ಇದೇ ಕಲರ್ ತರ್ತೀವಿ, ಇವಾಗ ಕತ್ಲೆ ಆಗಿದೆ ಮತ್ತೆ ಹೋಗಿ ತರೋಕ್ಕಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡ್ದು. ಹೊರಗಡೆ ಸ್ವಲ್ಪ ಥಂಡಿ ಇತ್ತು ಅಂತ ಪಾಪುನ ಕವರ್ ಮಾಡ್ಕೊಂಡು ಕರ್ಕೊಂಡೋಗಿದ್ದು. ಅವ್ನು ನೋಡಿ ಅಪ್ಪ ಅಪ್ಪ ಅಂತ ಕೇಳ್ತಾ ಇದ್ದಾನೆ. ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಧನ್ಯವಾದಗಳು.